ಇವತ್ತು ನಾವು ನೀರಾವರಿ ಹೋರಾಟಕ್ಕೋಸ್ಕರ ನಮ್ಮ ಶುದ್ಧ ನೀರು ಬೇಕು ಅಂತ ಚಿಕ್ಕಬಳ್ಳಾಪುರಕ್ಕೆ ಒಂದು ಹೋರಾಟವನ್ನು ಮಾಡಿ ಅದರ ಮೊದಲ ಹಂತವಾಗಿ ಚಿಕ್ಕಬಳ್ಳಾಪುರವನ್ನು ಸ್ವಯಂ ಪ್ರೇರಿತ ಬಂದು ಮತ್ತು ಪ್ರತಿಭಟನೆ ಮಾಡುವಂತಹ ಒಂದು ಚಳುವಳಿಯನ್ನು ಏನು ಹಮ್ಮಿಕೊಂಡಿದ್ವಿ. ಇವತ್ತು ನಿಜಕ್ಕೂ ಚಿಕ್ಕಬಳ್ಳಾಪುರದ ಜನತೆ ಅಭೂತಪೂರ್ವವಾಗಿ ಸ್ಪಂದಿಸಿದ್ದಾರೆ. ನಾವು ಬೆಳಗ್ಗೆಯಿಂದ ನೋಡ್ತಾ ಇದ್ದಂಗೆ ಹಲವು ಜನ, ನೂರಾರು ಜನ ಈ ಒಂದು ಪ್ರತಿಭಟನೆಗೆ ಸ್ವಯಂ ಪ್ರೇರಿತರಾಗಿ ಬಂದಿದ್ದಾರೆ. ಜೊತೆಗೆ ಚಿಕ್ಕಬಳ್ಳಾಪುರದ ಭಾಗಶಃ ಅಂಗಡಿಗಳು, ವ್ಯಾಪಾರ ವಹಿವಾಟುಗಳು ನಿಜಕ್ಕೂ ನಿಂತಿದೆ. ಅಂದರೆ ಅವರೆಲ್ಲ ಸ್ವಯಂ ಪ್ರೇರಿತವಾಗಿ ತಮಗೆ ನೀರು ಬೇಕು ಅನ್ನೋದನ್ನು ಅವರು ಅರ್ಥಕೊಂಡಿದ್ದಾರೆ. ಈ ಒಂದು ಹೋರಾಟಕ್ಕೆ ಅವರು ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ. ಈ ಹೋರಾಟ ಇವತ್ತು ಏನು ವಿಶ್ವನಾಥಣ್ಣ ಅವರು ಬಂದಿದ್ದರು, ಇದರ ಹೋರಾಟಕ್ಕೆ ಇನ್ನಷ್ಟು ತೂಕ ಹೆಚ್ಚಾಗಿದೆ. ಇವತ್ತು ಸರ್ಕಾರಕ್ಕೆ ಕೇಳಿಸೋ ಹಾಗೆ ಚಿಕ್ಕಬಳ್ಳಾಪುರದ ಕೂಗು ಎದ್ದಿದೆ. ಇದು ಮುಂದಿನ ಹಂತಗಳಲ್ಲಿ ಇನ್ನಷ್ಟು ವಿವಿಧ ರೂಪಗಳನ್ನು ಪಡ್ಕೊಳ್ತಾ ಇದೆ. ಅದೇನೂ ಆಗದೇ ಇರಬೇಕು ಅಂತಂದರೆ ಚಿಕ್ಕಬಳ್ಳಾಪುರದ ಸನ್ಮಾನ್ಯ ಶಾಸಕರು ದಯವಿಟ್ಟು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಹರಿಯುತ್ತಿರುವಂಥ ಈ ನೀರನ್ನು ತೃತೀಯ ಹಂತದಲ್ಲಿ ಶುದ್ಧೀಕರಿಸಿ ಕೊಡಬೇಕು ಅನ್ನೋದು ನನ್ನ ಸವಿನಯ ಪ್ರಾರ್ಥನೆ. ಯಾವ ರೀತಿ ರೆಸ್ಪಾನ್ಸ್ ಇದೆ ಸರ್? ಏನು ಹೇಳ್ತೀರಿ? ಈಗಲಾದರೂ ಜನಪ್ರತಿನಿಧಿಗಳು ಸದನದಲ್ಲಿ ಪ್ರಶ್ನೆ ಮಾಡುವಂಥ ನಿರೀಕ್ಷೆ ಇದೆ ತಮಗೆ? ಡೆಫಿನೆಟ್ ಆಗಿ ನಿರೀಕ್ಷೆ ಇದೆ. ಯಾಕಂತಂದರೆ ಜನಗಳಿಗೋಸ್ಕರನೇ ಎಲ್ಲ ಜನಪ್ರತಿನಿಧಿಗಳು ಇರುವಂಥದ್ದು. ಎಲೆಕ್ಷನ್ಸ್ ಕೂಡ ಹತ್ರ ಬರ್ತಾ ಇರೋದು ಅವ್ರ ಗಮನದಲ್ಲಿದೆ. ಅಟ್ಲೀಸ್ಟ್ ಜನಗಳಿಗೋಸ್ಕರ ಅಲ್ಲದೇ ಇದ್ದರೂ ಸಹ ನಾಳೆ ಬರುವಂತಹ ಎಲೆಕ್ಷನಲ್ಲಿ ತಮ್ಮ ಮುಖವನ್ನು ಅಥವಾ ಫೇಸ್ ಸೇವಿಂಗ್ ಆಗಬೇಕು, ಅವರಿಗೆ ಇಲ್ಲಿ ಬಂದು ಜನಗಳ ಜೊತೆ ಬೆರೀಬೇಕು, ವೋಟ್ ಕೇಳೋ ಅಂತಹ ನೈತಿಕತೆ ಉಳಿಸ್ಕೊಬೇಕು ಅಂತಂದರೆ ಡೆಫಿನೆಟ್ ಆಗಿ ಅವರು ಇವತ್ತು ಸದನದಲ್ಲಿ ಮಾತಾಡಲೇಬೇಕಾಗ್ತದೆ. ಸಿದ್ದರಾಮಯ್ಯನವರ ಜೊತೆ ಮಾತಾಡಿ ಇಡೀ ಒಂದು ಏನು ಒಳ್ಳೆಯ ನೀರನ್ನು ತಗೊಂಡ್ಬರೋಂತಹ ಕೆಲಸವನ್ನು ಮಾಡಬೇಕಾಗ್ತದೆ. ಆ ಕೆಲಸ ಆಗುತ್ತೆ ಅನ್ನೋದು ನನ್ನ ಭಾವನೆ ಸರ್. ಈ ಒಂದು ವಿಚಾರದ ಬಗ್ಗೆ ಧ್ವನಿ ಎತ್ತಿದ್ರೆ ಪ್ರದೀಪ್ ಈಶ್ವರಪುರ ನಿಲ್ಲುವಂಥ ಭರವಸೆ ಕೂಡ ಕೊಟ್ರಿ ನೀವು. ನಮ್ಗೆ ಹೇಳ್ತಾ ಇರೋದು ನಮ್ಮದು ಹೋರಾಟ ನೀರಿಗಾಗಿ ಹೋರಾಟ ಬಿಟ್ಟರೆ ಯಾರ್ದೋ ಒಬ್ಬ ವ್ಯಕ್ತಿಯ ವಿರುದ್ಧ ಹೋರಾಟ ಅಲ್ಲ. ನಾವು ಪ್ರದೀಪ್ ಈಶ್ವರ್ ಅವ್ರನ್ನ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಪ್ರದೀಪ್ ಈಶ್ವರ್ ಅವರು ಸಂವಿಧಾನದತ್ತ ಒಂದು ಅಧಿಕಾರವನ್ನು ಹೊಂದಿರುವಂತಹ ಒಬ್ಬ ಶಾಸಕರು. ಅದಕ್ಕೋಸ್ಕರ ಅವ್ರನ್ನ ಕೇಳ್ತಾ ಇದ್ದೀವಿ ಬಿಟ್ಟರೆ ಇನ್ನು ಆ ಜಾಗದಲ್ಲಿ ಬೇರೆ ಯಾರಿದ್ರೂ ಇದೇ ಒಂದು ರೆಸ್ಪಾನ್ಸ್ ಅವ್ರಿಗೆ ಸಿಗ್ತಾ ಇತ್ತು, ಕೆಲಸ ಮಾಡಿಲ್ಲ ಅಂದಿದ್ದಿದ್ರೆ. ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದೀವಿ. ಪ್ರದೀಪ್ ಈಶ್ವರ್ ಅವರ ಬಗ್ಗೆ ನಮಗೇನು ವೈಯಕ್ತಿಕವಾದ ದ್ವೇಷ ಇಲ್ಲ. ಪ್ರದೀಪ್ ಈಶ್ವರ್ ಅವರು ಒಬ್ಬರು ಶಾಸಕರಾಗಬೇಕಾದ್ರೆ 108 ಆಮಿಷಗಳನ್ನು, 108 ಭರವಸೆಗಳನ್ನು ಕೊಟ್ಟಿದ್ದರು. ಅದನ್ನು ಮಾಡಿ ಈಗಾಗಲೇ 3 ವರ್ಷ ಆಗಿದೆ. 1 ವರ್ಷ ಆದಾಗ ನಾವು ಕೇಳಿದರೆ ತಪ್ಪು, 2 ವರ್ಷ ಆಗಿದ್ರೆ ಹೌದಪ್ಪ ಇನ್ನೂ ಸ್ವಲ್ಪ ಟೈಮ್ ಬೇಕು. 3 ವರ್ಷ ಆಗೋಯ್ತು. ಮುಂದಿನ ವರ್ಷದ ಬಜೆಟ್ನಲ್ಲಿ ಮಾತ್ರ ನಿಮ್ಗೆ ಚಾನ್ಸ್ ಇರೋದು. ಮತ್ತು 5ನೇ ವರ್ಷದ ಬಜೆಟ್ನಲ್ಲಿ ನೀವು ನಿಮ್ಮ ಸರ್ಕಾರ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಅಷ್ಟೊತ್ತಿಗೆ ಎಲ್ಲ ವಿಷ ಕುಡಿತಾ ಇದ್ದಾರೆ ನನ್ನ ಜನ. ಬನ್ನಿಕುಪ್ಪೆಯಲ್ಲಿ ನಾವು ಅಬ್ಸರ್ವ್ ಮಾಡಿರ್ಬೋದು. ಆ ವಿಡಿಯೋಗಳನ್ನು ನೋಡಿದ್ರೆ ನಿಜಕ್ಕೂ ಕಣ್ಣಲ್ಲಿ ನೀರು ಬಂತು. ಏನು ಕುಡಿಯೋದಕ್ಕೂ ನೀರಿಲ್ದಿರೋ ಅಂತಹ ಪರಿಸ್ಥಿತಿ ಏನಿಲ್ಲ. ಇವಾಗ ವಿಶ್ವಣ್ಣವ್ರು ಹೇಳ್ದಂಗೆ ಬೆಂಗಳೂರಿಗೆ ನೀರು ಕೊಡ್ತಾ ಇರೋಂತಹ ನಾಡಿನಲ್ಲಿ ಇವತ್ತು ಯಾರೋ ಆ ಟಾಯ್ಲೆಟ್ ನೀರನ್ನ ನಮಗೆ ಕುಡಿಸ್ತಾ ಇದ್ದೀರಾ, ಅದು ಶುದ್ಧೀಕರಣ ಮಾಡಿದೆ ಅಂದರೆ ಇದು ಅನ್ಯಾಯ ಅನ್ನೋದು ನಮ್ಮ ಕೂಗು. ಈ ಒಂದು ಹೋರಾಟಕ್ಕೆ ಅವ್ರಿಗೆ ಅವಕಾಶ ಸಿಗ್ತದೆ. ಆದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಧ್ವನಿ ಎತ್ತದೆ. ಆನೇಕಲ್ದ ತನ್ನ ಸ್ವಜಾತಿಯ ಹುಡುಗನ ಕೊಲೆ ಬಗ್ಗೆ ಹೇಳ್ತಾರೆ. ಈ ಜನರ ಧ್ವನಿ ಎತ್ತದಾರ ನಂಬಿಕೆ ನಿಮಗಿದೆಯಾ? ನಾನಿಲ್ಲಿ ಮತ್ತೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರದೀಪ್ ಈಶ್ವರ್ ಅವರು ಆನೇಕಲ್ನ ಯಾರೋ ಒಬ್ಬ ವ್ಯಕ್ತಿಯ ಬಗ್ಗೆ ಪ್ರಶ್ನೆ ಮಾಡಿದ್ದು ತಪ್ಪಲ್ಲ. ನಿಜಕ್ಕೂ ನಾನು ಅದನ್ನು ಪ್ರಶಂಸೆ ಮಾಡ್ತೀನಿ. ಅದು ಯಾವ ಜಾತಿ ಆದರೂ ಆಗಿರ್ಬೋದು. ಆದರೆ ಅವರ ಫಸ್ಟು ಪ್ರಾಮುಖ್ಯತೆ ಏನಿರಬೇಕು, ಚಿಕ್ಕಬಳ್ಳಾಪುರದ ಜನತೆ ಆಗಿರಬೇಕು. ಅದರ ಕಡೆ ತಾವು ಗಮನ ಕೊಡಬೇಕು. ತಮಗೆ ಸಿಗುವಂಥ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಂಡು ಚಿಕ್ಕಬಳ್ಳಾಪುರದ ಪರವಾಗಿ ತಾವು ಕೆಲಸ ಮಾಡಿದ್ರೆ ಅದಾದ ನಂತರ ತಮ್ಗೆ ಇನ್ನಷ್ಟು ಸಮಯ ಸಿಕ್ಕಿದ್ರೆ ನೀವು ಬೇರೆಯವ್ರ ಬಗ್ಗೆ ಕೇಳಿ ತಪ್ಪಿಲ್ಲ. ಅದು ಯಾವ ಜಾತಿ ಆಗಿರ್ಬೋದು, ಯಾವ ಊರಾದರೂ ಆಗಿರ್ಬೋದು, ಎಲ್ಲರೂ ಮನುಷ್ಯರೇ. ಆದರೆ ತಾವು ಪ್ರತಿನಿಧಿಸ್ತಾ ಇರೋದು ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನಾಗಿರೋದ್ರಿಂದ ಚಿಕ್ಕಬಳ್ಳಾಪುರದ ಕಡೆ ತಮ್ಮ ಗಮನ ಇರಲಿ ಅನ್ನೋದು ನನ್ನ ಆಸೆ. 3ನೇ ಹಂತದ ಶುದ್ಧೀಕರಣ ರಾಜ್ಯ ಸರ್ಕಾರದ ಹೊಣೆ, ಕೇಂದ್ರ ಸರ್ಕಾರದ ಹೊಣೆ? 3ನೇ ಹಂತದ ಶುದ್ಧೀಕರಣ ರಾಜ್ಯ ಸರ್ಕಾರದ ಹೊಣೆ ಸರ್. ಅದೆಲ್ಲರಿಗೂ ಗೊತ್ತಿರೋ ಅಂಥದ್ದೇ. ರಾಜ್ಯ ಸರ್ಕಾರನೇ ಮಾಡಬೇಕು. ಇಲ್ಲಿನ ಕಾಂಗ್ರೆಸ್ ಮುಖಂಡರು ರಫೀವುಲ್ಲಾ ಹೇಳ್ತಾರೆ ಕೇಂದ್ರ ಸರ್ಕಾರದ್ದು. ಇಲ್ಲ ಸರ್, ನನಗೆ ಗೊತ್ತಿರೋ ಸಾಮಾನ್ಯ ಜ್ಞಾನದಲ್ಲಿ ಮಾತಾಡ್ತೀನಿ. ಅವ್ರಿಗೆ ಇನ್ನೇನಾದರೂ ಗೊತ್ತಿದ್ರೆ ಕೇಂದ್ರ ಸರ್ಕಾರನೇ ಕೊಡಬೇಕು ಅನ್ನೋವಂತಹ ಶಾಸನ ಇದ್ರೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಕೂಡ ಕೆಲಸ ಮಾಡೋಣ. ನಮ್ಗೆ ಅಲ್ಲಿಂದ ನೀರು ತರುವಂಥ ಪ್ರಯತ್ನ ಮಾಡೋಣ. ತಪ್ಪೇನಿದೆ? ಆ ರೀತಿ ಇದ್ದಿದ್ರೆ ನಮ್ಮ ಶಾಸಕರೇ ಅದನ್ನು ತಂಡ ಕಟ್ಕೊಳ್ಳಿ, ನಾವೆಲ್ಲ ಆ ತಂಡದಲ್ಲಿ ಇರ್ತೀವಿ. ಯಾರು ವಿರುದ್ಧ ಬೇಕಾದ್ರೂ ಹೋರಾಟ ಮಾಡೋಣ. ಶುದ್ಧ ನೀರು ಮಾತ್ರ ನಮ್ಮ ಪ್ರಾಮುಖ್ಯತೆ. ಈಗ ನಿಮ್ಮ ಹೋರಾಟಕ್ಕೆ SR ವಿಶ್ವನಾಥ್